ನಮಸ್ತೆ ಎಲ್ಲರಿಗೂ, ಶುಕ್ರವಾರದ ಶುಭಾಶಯಗಳು. ಸೊ ನಿನ್ನೆ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ, ನನಗೆ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಒಳ್ಳೆಯ ವಿಚಾರಗಳನ್ನು ಮಾತ್ರ ಮಾತಾಡಬೇಕು ಅಂತ ಹೇಳಿದ ಮೇಲೆ ಒಂದು ಒಳ್ಳೆಯ ವಿಚಾರದಿಂದಲೇ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇದು ಇವತ್ತಿನ ನಾನು ನಿನ್ನೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ನೋಡಿದೆ. ಸೊ ಇಮಿಡಿಯೇಟ್ ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಇಟ್ಟೆ. ಅದರ ಬಗ್ಗೆನೇ ಮಾತಾಡೋಣ ಅಂತ. ನಿಮ್ಗೆ ಗೊತ್ತಿರ್ಬೋದು, ರಾಮಾಯಣ ಮಹಾಭಾರತ ನಾವೆಲ್ಲ ಓದಿದ್ದೀವಿ, ತಿಳ್ಕೊಂಡಿದ್ದೀವಿ, ಅರ್ಥ ಮಾಡಿಕೊಂಡಿದ್ದೀವಿ. ಸೊ ಅದರಲ್ಲಿ ಒಂದು ಪೋಸ್ಟು ನನಗೆ ಇದು 5,000 ವರ್ಷಗಳ ಹಿಂದೆ ಪಾಂಡವರು ಕೇಳಿದ್ರಂತೆ ಕೃಷ್ಣನಲ್ಲಿ ಕಲಿಯುಗ ಹೇಗಿರುತ್ತೆ ಅಂತ. ಸೊ ಕೃಷ್ಣ ಏನಂತಾನೆ, ಕಲಿಯುಗ ಹೇಗಿರುತ್ತೆ ಅಂದರೆ, ಈ ಪಕ್ಷಿಗಳು ತನ್ನ ಬಾಯಲ್ಲಿ ಮಾಂಸವನ್ನು ಕಚ್ಚಿಕೊಂಡು ವೇದ ಪಠಿಸುತ್ತಾ ಇರುತ್ತದೆ. ಅಂದರೆ ಹೊರಗಡೆ ಧರ್ಮ, ದೇವರು, ಶಾಸ್ತ್ರ, ಒಳಗಡೆ ಮಾಂಸದಂತೆ ಕೊಳೆತ ಆಲೋಚನೆಗಳನ್ನು ಮತ್ತು ಮಾಂಸದಂತೆ ಕೊಳೆತ ಆಲೋಚನೆಗಳು, ಸ್ವಾರ್ಥ ಅಂದರೆ ಮತ್ತು ಸ್ವಾರ್ಥ ಗೊತ್ತಿದೆ ಅಲ್ಲ, ಸ್ವಾರ್ಥದ ಬಗ್ಗೆ ಹೇಳಬೇಕು ಅಂತಿಲ್ಲ. ಅಂದರೆ ಕಲಿಯುಗ ವೇಷಧಾರಿಗಳ ಕಾಲ ಅಂತ ಹೇಳ್ತಾರಂತೆ. ಎಷ್ಟು ಸತ್ಯ ನೋಡಿ ಅದು. ಸೊ ಇದು 5,000 ವರ್ಷದ ಹಿಂದೆ ಪಾಂಡವರು ಕೇಳಿದ ಕ್ವಶನ್ಗೆ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟ ಆನ್ಸರು ಕಲಿಯುಗದ ಬಗ್ಗೆ. ಸೊ ನೋಡಿ, ಪಕ್ಷಿ ಗೊತ್ತಿರ್ಬೋದು, ಮಾಂಸವನ್ನು ಕಚ್ಕೊಂಡಿರ್ತದೆ, ಬಾಯಲ್ಲಿ ಹೊರಗಡೆ ಮಾಂಸ ಇರುತ್ತೆ, ಕಚ್ಕೊಂಡು ವೇದವನ್ನು ಓದ್ತಾ ಇರುತ್ತೆ ಅಂತ. ಸೊ ಮನುಷ್ಯ ಏನು ಮಾಡ್ತಾನೆ ಇವಾಗ ಪ್ರೆಸೆಂಟ್ ಸಿಚುವೇಶನ್, ನೀವು ಜಸ್ಟ್ ಆಲೋಚನೆ ಮಾಡಿ ನೋಡಿ. ಈಗ ನಾನು ಹೇಳಿದರೆ ತಪ್ಪಾಗುತ್ತೆ, ದೇವರು ನನ್ನ ವಿಚಾರ ಬೇರೆ ಇದೆ, ಅದನ್ನು ಹೇಳ್ತೀನಿ. ನೀವು ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗಿ, ದೊಡ್ಡ ದೇವಸ್ಥಾನಕ್ಕೆ ಹೋಗಿ, ತಿರುಪತಿ ಇಲ್ಲಿ ಎಲ್ಲ ಹೋಗಿ, ಈ ರಾಜಕಾರಣಿಗಳು ದೊಡ್ಡ ದೊಡ್ಡ ದೇವರಿಗೆ ಕಿರೀಟ ಕೊಡೋದು, ಆಭರಣ ಕೊಡೋದು ನನಗೆ ತುಂಬ ಇಷ್ಟ ಇಲ್ಲದ ವಿಚಾರ ಇದು. ಅದೇ ದುಡ್ಡನ್ನು ಎಷ್ಟೋ ಜನ ಆಶ್ರಯ ಇಲ್ಲದವರಿದ್ದಾರೆ, ಬಡವರಿದ್ದಾರೆ, ಇವರಿಗೆ ಕೊಟ್ಟರೆ ಇವ್ರಿಗೆ ಪುಣ್ಯ ಬರ್ತಿತ್ತಾ? ದೇವರು ಏನಾದರೂ ಕೇಳಿದಾನ ಮನುಷ್ಯನಿಗೆ? ಏನೂ ಕೇಳಿಲ್ಲ. ಉದಾಹರಣೆಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಇಷ್ಟಾದ ವಸ್ತು ಅಂದರೆ ತುಳಸಿ. ವಿಷ್ಣು ಅಲಂಕಾರ ಪ್ರಿಯ. ಕೃಷ್ಣನಿಗೆ ತುಂಬ ಭಕ್ತಿಯಿಂದ ನೋಡಿ, ಶ್ರೀಕೃಷ್ಣ ತುಲಾಭಾರದಲ್ಲೇ ಬರುತ್ತೆ. ಎಷ್ಟು ಇದಿಟ್ಟರು ತಟ್ಟೆ ತೂಗುವುದೇ ಇಲ್ಲ. ಒಂದು ದಳ ತುಳಸಿ ಇಟ್ಟ ಕೂಡಲೇ ಶ್ರೀಕೃಷ್ಣನ ತುಲಾಭಾರ ಅದರಲ್ಲಿ ಬರುತ್ತೆ, ತುಲಾಭಾರದಲ್ಲಿ ಬರುತ್ತೆ. ಸೊ ಭಕ್ತಿ, ಒಂದು ಮನುಷ್ಯನ ಭಕ್ತಿ ಮಾತ್ರ ದೇವರಿಗೆ ಬೇಕಿದ್ದು. ದೇವರು ಏನೂ ಕೇಳಲ್ಲ. ನೀವೇ ಅಂದ್ಕೊಳ್ಳಿ, ಒಂದು ದಿವಸ ಈ ದೇವರು ಇವರು ಕೊಟ್ಟ ನೈವೇದ್ಯವನ್ನು ಅಲ್ಲ, ಇವರು ಕೊಟ್ಟ ಚಿನ್ನವನ್ನು ತಗೊಂಡು ಹೋದರೆ ಆಮೇಲೆ ಆ ದೇವಸ್ಥಾನಕ್ಕೆ ಯಾರೂ ಹೋಗಲ್ಲ, ಯಾರೂ ನೈವೇದ್ಯನೇ ಅರ್ಪಿಸಲ್ಲ. ಇದು ಸತ್ಯ. ಸೊ ಇದು ನಾನು ಇದರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಈಗ ಶ್ರೀಕೃಷ್ಣ ಹೇಳಿದ ವಿಚಾರಕ್ಕೆ ಬರೋಣ. ನಾನು ಹೇಳಿದೆ, ಈ ರಾಜಕಾರಣಿಗಳ ವಿಚಾರ ನೋಡಿ, ನಾನು ತುಂಬ ಜನ ಇರ್ಬೋದು ರಾಜಕಾರಣಿಗಳು, ಜಸ್ಟ್ ಎಕ್ಸಾಂಪಲಾಗಿ ಹೇಳ್ತಾ ಇದ್ದೇನೆ, ಯಾರು ಪರ್ಸ್ನಲ್ ಆಗಿ ತಗೊಳ್ಳೋದು ಬೇಡ. ಮಾಡಿದ ಅನ್ಯ ಎಲ್ಲ ಮಾಡ್ತಾರೆ, ಸಂಪಾದನೆ ಎಲ್ಲ ಕೆಟ್ಟ ರೀತಿಯಿಂದ ಮಾಡ್ತಾರೆ, ಲಂಚ ತಗೋತಾರೆ, ದೊಡ್ಡ ದೊಡ್ಡ ಬೇರೆ ಬೇರೆ ರೀತಿಯಿಂದ ಸಂಪಾದನೆ ಮಾಡ್ತಾರೆ. ಹೋಗಿ ದೇವರ ಹುಂಡಿಗೆ ಹಾಕೋದು, ದೇವರಿಗೆ ಕಿರೀಟ ಕೊಡೋದು, ದೇವಸ್ಥಾನ ಅಭಿವೃದ್ಧಿ ಮಾಡೋದು. ಸೊ ದೇವರಿಗೆ ಇದು ಇಷ್ಟ ಆಗುತ್ತಾ? ಖಂಡಿತ ಇಷ್ಟ ಆಗಲ್ಲ. ಅದು ಒಳ್ಳೆ ರೀತಿಯಲ್ಲಿ ಬಂದ ದುಡ್ಡಲ್ಲ. ಭಕ್ತನಿಂದ ಭಗವಂತ ಏನು ಕೇಳಲ್ಲ, ಭಕ್ತಿಯನ್ನು ಮಾತ್ರ ಕೇಳೋದು. ಸೊ ಅದೇ ಶ್ರೀಕೃಷ್ಣ ಹೇಳಿರೋದು, ಅದೇ ಕಲಿಯುಗದಲ್ಲಿ ಆಗ್ತಾ ಇರೋದು. ಹೊರಗಡೆ ಆಡಂಬರ, ನೀವು ಡ್ರೆಸ್ ಮಾಡಿಕೊಂಡು, ಚಿನ್ನ ಹಾಕ್ಕೊಂಡು, ತುಂಬ ಇದರಿಂದ ಜಾತ್ರೆಗೆಲ್ಲ ಹೋಗ್ತಿರಲ್ಲ, ಯಾರಿಗೆ? ದೇವರಿಗೆ ಅಟ್ರಾಕ್ಟ್ ಮಾಡೋಕ್ಕೆ. ದೇವರು ಯಾರನ್ನು ನೋಡಲ್ಲ. ದೇವರು ಭಕ್ತನ ಭಕ್ತಿಯನ್ನು ಮಾತ್ರ ನೋಡ್ತಾನೆ. ಕನಕನ ಕಿಂಡಿಯಲ್ಲಿ ಕನಕನಿಗೆ ಕೃಷ್ಣ ಹೇಗೆ ಒಲಿದ? ಒಳಗಡೆ ಹೋಗಿ ದರ್ಶನ ಮಾಡಿದಾನ ಕನಕ? ಇಲ್ಲ, ಹೊರಗಡೆಯಿಂದ ಕಿಂಡಿಯಿಂದ ನೋಡಿದ, ಅಲ್ಲಿ ಕೃಷ್ಣ ತಿರುಗಿದ. ಭಕ್ತನ ಭಕ್ತಿಗೆ ಮರುಳಾಗ್ತಾನೆ ದೇವರು. ಅದಲ್ಲದೆ ನೀವು ಕೊಟ್ಟ ಹಣ್ಣು ಹಂಪಲಾಗಲಿ, ಹಣ್ಣು ಕಾಯಿ ಆಗಲಿ, ನಾನು ದೇವಸ್ಥಾನಕ್ಕೆ ಹೋಗೋ ಒಂದು ಸೇವೆನೂ ಕೊಡಲ್ಲ, ಅಪರೂಪಕ್ಕೆ ಕೊಡ್ತೀನಿ. ಅಲ್ಲಿಂದ ಒಂದು ಫೋಟೋ ತೊಗೊಂಬರ್ತೀನಿ ನನ್ನ ಮನೇಲಿ ಇಡೋಕ್ಕೆ. ಇಲ್ಲಾಂದರೆ ಅಲ್ಲಿ ಗೋಶಾಲೆ ಏನಾದರೂ ಇದ್ದರೆ ಇದ್ರೆ ಅದಕ್ಕೆ ಏನಾದರೂ ಹಣ್ಣು ತಗೊಂಡು ಕೊಡ್ತೇನೆ. ಆ ಏರಿಯಾದಲ್ಲಿ ಯಾರಾದರೂ ಭಿಕ್ಷುಕರಿದ್ದರೆ ಅವರಿಗೆ ದುಡ್ಡು ಕೊಡಲ್ಲ, ಏನಾದರೂ ಐಟಮ್ಸ್ ತೆಗೆದು ಕೊಡ್ತೀನಿ. ಮೊದಲೆಲ್ಲ ದುಡ್ಡು ಕೊಡ್ತಿದ್ದೆ. ಲಾಸ್ಟ್ ಟೈಮ್ ಸುಬ್ರಹ್ಮಣ್ಯಕ್ಕೆ ಹೋಗೋ ಅಲ್ಲಿರುವ ಮಕ್ಕಳಿದ್ರು ತುಂಬ ಇದರಲ್ಲಿ, ಅವರನ್ನೆಲ್ಲ ಕರ್ಕೊಂಡೋಗಿ ಅಂಗಡಿಗೆ ಹೋಗಿ ಅವ್ರಿಗೆ ಬೇಕಾದ್ದು, ಒಂದು ಸಣ್ಣ ಮಗೊಂದು ಆಟಿಕೆ ಕೇಳಿತು, ಅದನ್ನು ಕೊಟ್ಟೆ. ಮತ್ತು ಖರ್ಜೂರ, ಐಸ್ ಕ್ರೀಮ್ ಎಲ್ಲ ತೆಗೆಸ್ಕೊಟ್ಟೆ. ನಾನೊಂದು 200-300 ರೂಪಾಯಿ ಖರ್ಚು ಮಾಡಿದೆ. ₹1 ಹುಂಡಿಗೆ ಹಾಕಿಲ್ಲ ಸುಬ್ರಹ್ಮಣ್ಯಕ್ಕೆ. ನನ್ನ ಮ್ಯಾನೇಜರ್ ಫೋನ್ ಮಾಡಿದರು, ಮೇಡಮ್ ಒಬ್ಬರು, ನನ್ನ ಹೆಸರಲ್ಲಿ ಒಂದಿಷ್ಟು ಕಾಣಿಕೆ ಹಾಕಿ ಅನಿತ. ನಾನು ಗೂಗಲ್ ಪೇ ಮಾಡಿ ಬಂದೆ, ಅವರು ಕೊಟ್ಟಿದ್ದನ್ನು ನಾನು ಈ ಥರ ಮಾಡಿ ಬಂದೆ. ಸೊ ಇದು ನನ್ನ ಪಾಲಿಸಿ. ಸೊ ನಾನೀಗ ಹೇಳಿದ ಮಾತಿನಲ್ಲೂ ಅದೇ, ನಾನು ಸಿಸ್ಟಮಲ್ಲಿ ನೋಡಿ ಹೇಳ್ತಾ ಇದ್ದೇನೆ, ಲ್ಯಾಪ್ಟಾಪಲ್ಲಿ ಇದು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನನಗೆ ಹೇಳ್ತಾ ಮಾತು ಕೂಡ ಅದೇ. ಸೊ ಈ ದೇವರಿಗೆ ಇದೆಲ್ಲ ಬೇಡ. ಮತ್ತು ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ಮನುಷ್ಯನದ್ದು, ಈಗಿಂದ ಏನೇಗಿದೆ ಅಂದರೆ, ಹೊರಗಡೆ ಧರ್ಮ, ದೇವರು, ಶಾಸ್ತ್ರ, ಚಂದ, ವೇಷ ಭೂಷಣ ಎಲ್ಲ, ಒಳಗಡೆ ಮಾತ್ರ
ಮಾಂಸದಂತೆ ಕೊಳೆತ ಆಲೋಚನೆಗಳು. ಎಷ್ಟು ಸತ್ಯ ಅಲ್ವಾ? ಮಾಂಸ, ನಾನು ಮಾಂಸಾಹಾರಿ ಅಲ್ಲ, ಸಸ್ಯಾಹಾರಿ. ಮಾಂಸಾಹಾರ ತಿನ್ನೋರು ಯಾರಾಗಲಿ, ಮನುಷ್ಯರಾಗಲಿ ಮೃಗಗಳಾಗಲಿ, ಆ್ಯಕ್ಚುಲಿ ನಮ್ಮ ಬಾಡಿಯಲ್ಲಿ ಮಾಂಸಾಹಾರ, ನನ್ನ ಮನುಷ್ಯರ ಬಾಡಿ, ನಂದು ಯೋಗ ಕ್ಲಾಸಲ್ಲಿ ಕಲ್ತಿದ್ದು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮಾಂಸಾಹಾರಕ್ಕಲ್ಲ. ಮಾಂಸಾಹಾರ ಸೇವಿಸಿದರೆ ಏನಾಗುತ್ತೆ ಅಂದರೆ 2-3 ದಿವಸ ಅದು ಜೀರ್ಣಾಂಗ ಹೊಟ್ಟೆಯೊಳಗೆ ಕುಳಿತಾ ಇರುತ್ತೆ. ನಾನು ತುಂಬ ಜನರಿಗೆ ಹೇಳಿದ್ದೀನಿ ಇದು. ಆದರೆ ಮಾಂಸಾಹಾರ ತಿನ್ನುವವರನ್ನು ನಾನು ವಿರೋಧಿಸೋದಿಲ್ಲ. ಬಟ್ ಸಾತ್ವಿಕ ಆಹಾರ ಅಂದರೆ ಅದರ ಬಗ್ಗೆ ತುಂಬ ಆಹಾರದ ವಿಚಾರ ಚರ್ಚೆ ಆದರೆ ತುಂಬ ಕಷ್ಟ ಆಗುತ್ತೆ, ಬೇಡ. ಸೊ ಮಾಂಸ ಕೊಳಿತಾ ಇರುತ್ತೆ ಮನುಷ್ಯನ ದೇಹದ ಒಳಗೆ 2-3 ದಿವಸ. ಅದಕ್ಕೆ ಲೇಟರ್ ನಮಗೆ ಕೊಲೆಸ್ಟ್ರಾಲ್ ಇದು ಈ ಥರ ಎಲ್ಲ ಹೆಲ್ತ್ ಇಶ್ಯೂಸ್ ಬರೋದು ಮಾಂಸಾಹಾರ ಸೇವನೆಯಿಂದ. ನಿಮ್ಮ ಇಷ್ಟ. ನಾನೇನು ನಿಮಗೆ ಸಸ್ಯಾಹಾರಿ ಆಗಬೇಕು ಅಂತ ಹೇಳಲ್ಲ. ನಾನು ಶುದ್ಧ ಸಸ್ಯಾಹಾರಿ. ನಾನು ಹಾಲು ಕೂಡ ನಾನು ಕುಡಿಯಲ್ಲ. ಅದು ಕೂಡ ನಾನು ಯೋಗ ಕ್ಲಾಸಿಗೆ ಹೋದ್ಮೇಲೆ ಬಿಟ್ಟಿದ್ದು. ಮೊಸರು ಕುಡಿತೀನಿ, ಮೊಸರು ಇಲ್ಲದೆ ಆಗಲ್ಲ ನನಗೆ. ಹಾಲಿನಲ್ಲಿ ಏನಿದೆ ಅಂದರೆ, ಹಾಲು ಅಮ್ಮನ ಎದೆ ಹಾಲು ಮಾತ್ರ ಕುಡಿಬೇಕಂತೆ ಮಕ್ಕಳು, ಅಮ್ಮನ ಎದೆ ಹಾಲು. ಅದು ಬಿಟ್ಟರೆ ಅವರೊಂದು ನನಗೆ ಯೋಗ ಕ್ಲಾಸಲ್ಲಿ ಹೇಳಿದ್ರು, ಗುಡ್ಡೆಯಲ್ಲಿ ಮೇಯಕ್ಕೆ ಬಿಟ್ಟ ದನಗಳಿದ್ದಾರಲ್ಲ, ಅವರ ಮೇಲೆ ಸೂರ್ಯದ ಕಿರಣಗಳು ಬೀಳುತ್ತಲ್ಲ, ಇಂಥ ದನಗಳ ಹಾಲನ್ನು ಕುಡಿಬೋದು ಅಂತ. ನಾನು ಕಂಪ್ಲೀಟ್ ಅವಾಯ್ಡ್ ಮಾಡಿದ್ದೀನಿ. ನಾನು ಖಾಲಿ ಹಾಲು ಕುಡಿಯೋದಿಲ್ಲ. ಅಪರೂಪಕ್ಕೊಮ್ಮೆ ಏನಾದರೂ ಮಾಡ್ತಿದ್ರೆ ಟ್ರೈ ಮಾಡ್ತೀನಿ ಅಷ್ಟೇ, ಬಿಟ್ಟರೆ ನಾನು ಖಾಲಿ ಹಾಲು ಕುಡಿಯೋದೇ ಇಲ್ಲ. ಬ್ಲ್ಯಾಕ್ ಟೀ ಕುಡಿತೀನಿ, ಬ್ಲ್ಯಾಕ್ ಕಾಫಿ ಕುಡಿತೀನಿ. ಸೊ ಈ ಕೊಳೆತ ಶವಗಳ ಬಗ್ಗೆ ನಾನು ಹೇಳಿದೆ. ಈ ಥರ ಥಿಂಕಿಂಗ್ ಇದೆ ಮನುಷ್ಯಂದು. ಎಷ್ಟು ಸತ್ಯ ಅಂತ ಅನಿಸಿತು ನನಗಿದು. ಮನುಷ್ಯ ತುಂಬ ಹೊರಗಡೆ ನಾಟಕ, ಕಪಟ ವೇಷಧಾರಿಗಳ ಕಾಲ ಇದು ಅಂತ, ತುಂಬ ಸತ್ಯ. ಸೊ ನಮಗೇನು 500 ವರ್ಷ ಹಿಂದೇನು 5000 ವರ್ಷ ಏನೂ ಹೋಗ್ಲಿಕ್ಕಾಗಲ್ಲ. ಯಾರಿಗಾದರೂ ಬದಲಾವಣೆ ಮಾಡಬೇಕಿದ್ರೆ ನಾನು ಹೇಳೋದು, ಸುಳ್ಳು ಹೇಳಬೇಡಿ, ಅನ್ಯಾಯ ಮಾಡಬೇಡಿ, ಧರ್ಮದ ದಾರಿಯಲ್ಲಿರಿ. ಮತ್ತು ಕೆಲವೆಲ್ಲ ನಾವು ಹೇಳಬೇಕಾಗತ್ತೆ, ಸುಳ್ಳುಗಳು, ಅಪ್ರಿಯ ಸತ್ಯಗಳು ಕೆಲವೊಮ್ಮೆ ಹೇಳಬೇಕಾಗತ್ತೆ, ಆಯಿತಾ? ಹಾಗೆ ಹೇಳಿದರು. ನಾನೇ ಕೆಲವೊಮ್ಮೆ ಹೇಳ್ತೀನಿ ಮನೇಲಿ, ಎಲ್ಲ ವಿಚಾರ ಹೇಳಿದರೆ ಅವರಿಗೆ ಸತ್ಯ ಹೇಳಿದರೆ ಆಗಲ್ಲ. ಕೆಲವೆಲ್ಲ ಹೇಳಿ ಆದಮೇಲೆ ಮೊನ್ನೆ ಒಂದು ವಿಷಯದಲ್ಲೇ ನಾನು ಸತ್ಯ ಹೇಳಿದ್ಲಕ್ಕ, ಎಷ್ಟು ದುಡ್ಡು ಕೊಟ್ಟಿದ್ದೆ, ಎಷ್ಟು ದುಡ್ಡು, ನಾನು 3,000 ಅಂದರೆ 50,000 ಕೊಟ್ಟಿದ್ದೀನಿ ಒಬ್ಬರಿಗೆ. ಕಲೆಕ್ಟ್ ಆದಮೇಲೆ ಹೋಗಿ ತೋರಿಸಿದೆ, ನಾನು ನಿನ್ನಲ್ಲಿ ಸುಳ್ಳು ಹೇಳಿದೆ, ನೀನು ಅವತ್ತು 50,000 ಅಂದರೆ ನನ್ನ ಸಾಯಿಸ್ತಿದ್ದಿ. ಸೊ ನಾನು ಕೊಟ್ಟಿದ್ದ 50,000 ರೂಪಾಯಿ ಇಲ್ಲಿ ನೋಡು ಸಿಕ್ಕಿದೆ ಅಂತ ಹೇಳಿ ನಿಮಗೆ ವಿಚಾರ ಯಾವುದು ಅಂತ ಗೊತ್ತಾಗಿರ್ಬೋದು. ಮತ್ತೆ ಸತ್ಯ ಹೇಳಿದೆ. ಯಾಕಂದರೆ ಫಸ್ಟ್ ಹೇಳ್ತಿದ್ದೆ ನಾನು ಬಯಸ್ಕೊಳ್ಬೇಕಿತ್ತು, ಅವಳು ಟೆನ್ಷನ್ ಮಾಡ್ತಿದ್ಲು. ಮತ್ತೆ ಸಿಕ್ಕಿದ ಮೇಲೆ, ಓ ಇಷ್ಟಕ್ಕ ನೀನು ಇಷ್ಟು ಹಾರಾಡಿದ್ದು, 3,000ಕ್ಕೆ ನೀನು ಹಾರಾಡೋಳಲ್ಲ ಅಂತ ಗೊತ್ತಾಯಿತು ಅಂತ ಹೇಳಿದ್ಲು. ಸೊ ಅಲ್ಲೆಲ್ಲ ಕೆಲವು ನಾನು ಸುಳ್ಳು ಹೇಳ್ತೀನಿ. ತುಂಬ ಮೊದಲು ಅಪ್ಪನಿಗೂ ಕೆಲವು ಸುಳ್ಳು ಹೇಳ್ತೀನಿ. ಅವರು ನನಗೆ ಇದಕ್ಕೆಲ್ಲ ಬಿಡಲ್ಲ. ನಾನು ತುಂಬ ಕೋರ್ಸಿಗೆ ಇದಕ್ಕೆ ಹೋಗ್ತಿದ್ದೆ, ಅಂದರೆ ಯುವವೀರ್, ನಮ್ಮ ಚಿನ್ಮಯ ಮಿಷನ್ ಇದ್ದು ಕಾರ್ಯಕ್ರಮಗಳೆಲ್ಲ ಇತ್ತು, ಆರ್ಟ್ ಆಫ್ ಲಿವಿಂಗ್ ಅದರದ್ದು. ಕೆಲವೆಲ್ಲ ಅಪ್ಪನಿಗೆ ಸುಳ್ಳು ಹೇಳೋದು ನಾನು, ಇಲ್ಲ ಬೇರೆ ಪ್ರೋಗ್ರಾಮ್ ಅಂತ. ಮತ್ತೆ ಹೋಗಿ ಬಂದ ಮೇಲೆ ಹೇಳ್ತಿದ್ದೆ, ನನಗೆ ಅದು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಸುಳ್ಳು ಹೇಳಿದರೆ, ಮತ್ತೆ ಹೇಳಿಬಿಡ್ತೀನಿ. ಸೊ ಇಷ್ಟರವರೆಗೆ ನಾನು ತುಂಬ ಸುಳ್ಳು ಹೇಳಿದ್ದೀನಿ, ಬಟ್ ಅದನ್ನು ಸತ್ಯವಾಗಿ ಆಮೇಲೆ ಕೆಲಸ ಆದಮೇಲೆ ಹೇಳಿದ್ದೀನಿ. ಸೊ ಇದಿಷ್ಟು ವಿಚಾರಗಳು ನನಗೆ ತುಂಬ ಹೇಳಬೇಕು ಅನಿಸುತ್ತೆ ನಿಮಗೆ, ಆಯಿತಾ? ಮತ್ತು ಇನ್ನೊಂದು ವಿಚಾರ ನಾನು ಮಾತಾಡಬೇಕು ಅಂತಿದ್ದೆ. ನನಗೆ ಭಗವದ್ಗೀತೆಯ ಬಗ್ಗೆ ಬರೀಲಿಕ್ಕೆ ಹೇಳಿದ್ರು. ತುಂಬ ದೊಡ್ಡ ಟಾಪಿಕ್ ಅದು, ನಾನು ಹೇಳ್ತೀನಿ. ಅದು ತುಂಬ ಪ್ರಿಪೇರ್ ಆಗಬೇಕಾಗತ್ತೆ ಹೇಳುವಾಗ. ನಾನು ಬರಿತಾ ಇದ್ದೀನಿ. ಸೊ ಒಂದೊಂದು ಶ್ಲೋಕ ಅಷ್ಟೇ ನನಗೆ ಹೇಳಲಿಕ್ಕಾಗೋದು. ಅದು ಬರೀ ಶ್ಲೋಕ ಮತ್ತು ಅರ್ಥ ಆದರೆ ನಿಮಗೆ ಅರ್ಥ ಆಗಲ್ಲ. ಅದರದ್ದು ಪ್ರೆಸೆಂಟ್ ಸಿಚುವೇಷನಿಗೆ ನನಗೆ ಹೇಗೆ ನಿಮಗೆ ಮ್ಯಾಚ್ ಆಗಿ ಹೇಳ್ಬೋದು ಅಂತ ಒಂದು ಸ್ವಲ್ಪ ಪ್ರಿಪೇರ್ ಮಾಡಬೇಕಾಗತ್ತೆ, ಅದು ಸಹ ಹೇಳ್ತೀನಿ. ಮತ್ತು ಸೌಜನ್ಯನ ವಿಚಾರ ಮಾತಾಡುವಾಗ ಕೆಲವರು ನೀನು ಮಾತಾಡಬೇಡ ಅಂದರು. ನಾನು ಯಾರು ಹೇಳಿದ್ದು ಕೇಳಲ್ಲ ಸ್ವಾಮಿ, ನಾನು ಮಾತಾಡಬೇಕು ಅಂದರೆ ಮಾತಾಡ್ತೀನಿ. ನನಗೊಂದು ತುಂಬ ಜನರು ಸೌಜನ್ಯ ಒಂದು ದೇವಿಯ ಶಕ್ತಿಯ ಅಂತ. ಸೊ ನಾನು ನಿಮಗೆ ಹೇಳಿದ್ದೆ, ನನಗೆ ಸೌಜನ್ಯ ಮನೆಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ, ಎಲ್ಲರೂ ಹೋಗ್ತಿದ್ರು, ನನಗೆ ಆಗ್ತಿರಲಿಲ್ಲ ಅಂತ. ಸೊ ನಾನು ಈ ವಿಚಾರವನ್ನು ನಾನು ಕೆಲವರಿಗೆ ಕೇಳಿದೆ, ಯಾರಿಗೂ ಕರೆಕ್ಟ್ ಸೊಲ್ಯೂಷನ್ ಗೊತ್ತಿಲ್ಲ. ಬನ್ನಿ ಹೋಗೋಣ, ನಂಗೆ ತುಂಬ ಜನ ಫೋರ್ಸ್ ಮಾಡಿದ್ರು, ನನಗೆ ಆಗ್ತಿರಲಿಲ್ಲ. ಸೊ ಇದೇ ವಿಚಾರವನ್ನು ನಾನು ಪ್ರಶಾಂತ್ ಅವರಿಗೆ ಕೇಳಿದಾಗ ಅವ್ರು ಹೇಳಿದ್ರು, ಆಗ್ತದೆ ನೋಡಿ, ಟ್ರೈ ಮಾಡಿ, ನೀವು ಅವಳ ಜೊತೆ ಮಾತಾಡಿ ಅಂದರು. ಮಾತಾಡಿ ಅಂದರೆ ಮನುಷ್ಯರ ಜೊತೆ ಅಲ್ಲ, ಅವಳನ್ನು ಮಾತಾಡಿಸ್ಲಿಕ್ಕಾಗಲ್ಲ, ಆತ್ಮಗಳ ಜೊತೆ ಮಾತಾಡೋದು ಅಂತ. ಇದು ನನಗೆ ಆಗಿದೆ. ನನ್ನ ಅಕ್ಕನೂ ಹೇಳಿದಾಳೆ, ಸತ್ತ ಆತ್ಮಗಳೆಲ್ಲ ಜೀವಂತ ಇರುವವರ ಜೊತೆನೂ ನಾವು